ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಪಾಟೀಲ್ ಸ್ಟಡಿ ಸರ್ಕಲ್ ವತಿಯಿಂದ PSTR, GPSTR, HSTR ಮತ್ತು 10ನೇ ತರಗತಿ LBAಯ ಎಲ್ಲ ಪ್ರಶ್ನೆಗಳನ್ನು ಪಾಟೀಲ್ ಸ್ಟಡಿ ಸರ್ಕಲ್ನಲ್ಲಿ ಚರ್ಚಿಸಲಾಗುತ್ತದೆ. ಹಾಗಾದರೆ ಬನ್ನಿ ತರಗತಿಯನ್ನು ಆರಂಭಿಸೋಣ. ಪ್ರಶ್ನೆ 1. ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸಬಲ್ಲ ಜೀವಿಗಳೆಂದರೆ? ಆಪ್ಷನ್ ಎ ಸಸ್ಯಗಳು, ಆಪ್ಷನ್ ಬಿ ಪ್ರಾಣಿಗಳು, ಆಪ್ಷನ್ ಸಿ ಪಕ್ಷಿಗಳು, ಆಪ್ಷನ್ ಡಿ ಮನುಷ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಸಸ್ಯಗಳು. ನಂತರದ ಪ್ರಶ್ನೆ, ಸಸ್ಯಗಳ ಆಹಾರದ ಕಾರ್ಖಾನೆಗಳು. ಆಪ್ಷನ್ ಎ ಬೇರು, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಎಲೆಗಳು, ಆಪ್ಷನ್ ಡಿ ಹೂ. ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಎಲೆಗಳು. ಪ್ರಶ್ನೆ ಸಂಖ್ಯೆ 3. ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಆಕ್ಸಿಜನ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಸಿಜನ್. ತದನಂತರದ ಪ್ರಶ್ನೆ ಸಂಖ್ಯೆ 4. ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ. ಆಪ್ಷನ್ ಎ ಸೌರಶಕ್ತಿ, ಆಪ್ಷನ್ ಬಿ ಜಲಶಕ್ತಿ, ಆಪ್ಷನ್ ಸಿ ವಾಯುಶಕ್ತಿ, ಆಪ್ಷನ್ ಡಿ ಸ್ನಾಯು ಶಕ್ತಿ. ಸ್ನೇಹಿತರೆ, ಯಾವುದೇ ಒಂದು ಪ್ರಶ್ನೆಯಲ್ಲಿ 4 ಉಪ ಉತ್ತರಗಳಲ್ಲಿ 2 ಉತ್ತರಗಳನ್ನು ನಾವು ಸರಳವಾಗಿ ಏನು ಮಾಡಬಹುದು, ತೆಗೆದುಹಾಕ್ಬೋದು. ಈ ಪ್ರಶ್ನೆಯಲ್ಲಿ ನೋಡಿ, ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳನ್ನು ಹೀರಿಕೊಳ್ಳುವ ಶಕ್ತಿ ಅಂತ ಕೇಳಿದ್ದಾರೆ. ಸ್ನಾಯು ಶಕ್ತಿ. ಎಲೆಗಳಲ್ಲಿರುವ ಒಂದು ಕ್ಲೋರೋಫಿಲ್ಲನ್ನು ನಾವು ಸ್ನಾಯು ಶಕ್ತಿ ಅಂತ ಹೇಳ್ತೀವಿ. ಸ್ನಾಯು ಅಂದರೆ ನಮ್ಮದು ಕೈ, ಕಾಲು, ಅಂಗಾಂಗಗಳನ್ನು ಬಳಸಿದ್ದು. ಆಪ್ಷನ್ ಡಿ ಅನ್ನು ನಾವು ಈಸಿಯಾಗಿ ತೆಗೆದುಹಾಕ್ಬೋದು. ನೆಕ್ಸ್ಟ್ ಆಪ್ಷನ್ ಸಿ ಏನು ನೋಡ್ರಿ, ಅದನ್ನು ಕೂಡ ನಾವೇನು ಮಾಡ್ಬೋದು, ತೆಗೆದುಹಾಕ್ಬೋದು. ಹಾಗೆ ಆಪ್ಷನ್ ಬಿನೂ ಕೂಡ ಜಲಶಕ್ತಿ ಅಲ್ಲ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ. ಪ್ರಶ್ನೆ 5. ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ. ಆಪ್ಷನ್ ಎ ಕಸ್ಕ್ಯೂಟಾ, ಆಪ್ಷನ್ ಬಿ ಹೈಡ್ರಾ, ಆಪ್ಷನ್ ಸಿ ಈಸ್ಟ್, ಆಪ್ಷನ್ ಡಿ ಪ್ಯಾರಾಮೀಸಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಕಸ್ಕ್ಯೂಟಾ. ಪ್ರಶ್ನೆ ಸಂಖ್ಯೆ 6. ದ್ಯುತಿ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ. ಆಪ್ಷನ್ ಎ ನಾಯಿಕೊಡೆ, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ಈಸ್ಟ್, ಆಪ್ಷನ್ ಡಿ ಶೈವಾಲ. ಸರಿಯಾದ ಉತ್ತರ ಆಪ್ಷನ್ ಡಿ ಶೈವಾಲ. ಆಪ್ಷನ್ ಡಿ ಶೈವಾಲ. ಪ್ರಶ್ನೆ ಸಂಖ್ಯೆ 7. ಎಲೆಗಳಲ್ಲಿರುವ ವರ್ಣಕ. ಆಪ್ಷನ್ ಎ ಪತ್ರಹರಿತು, ಆಪ್ಷನ್ ಬಿ ಪತ್ರರಂಧ್ರಗಳು, ಆಪ್ಷನ್ ಸಿ ಖನಿಜಗಳು, ಆಪ್ಷನ್ ಡಿ ಲವಣಗಳು. ಸರಿಯಾದ ಉತ್ತರ ಆಪ್ಷನ್ ಎ ಪತ್ರಹರಿತು. ಪ್ರಶ್ನೆ ಸಂಖ್ಯೆ 8. ನಾಯಿಕೊಡೆ ಅಥವಾ ಅಣಬೆಯಲ್ಲಿರುವ ಪೋಷಣೆಯ ವಿಧ. ಆಪ್ಷನ್ ಎ ಪರಾವಲಂಬಿ ಪೋಷಣೆ, ಆಪ್ಷನ್ ಬಿ ಕೊಳೆತಿನಿ ಪೋಷಣೆ, ಆಪ್ಷನ್ ಸಿ ಸ್ವಪೋಷಣೆ, ಆಪ್ಷನ್ ಡಿ ದ್ಯುತಿ ಸಂಶ್ಲೇಷಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಳೆತಿನಿ ಪೋಷಣೆ.
9ನೇ ಪ್ರಶ್ನೆ, ಆತಿಥೀಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ. ಆಪ್ಷನ್ ಎ ಹೈಡ್ರಾ, ಆಪ್ಷನ್ ಬಿ ಈಸ್ಟ್, ಆಪ್ಷನ್ ಸಿ ಕಸ್ಕ್ಯೂಟಾ, ಆಪ್ಷನ್ ಡಿ ಪ್ಯಾರಾಮೀಸಿಯಂ. ಸರಿಯಾದ ಉತ್ತರ ಆತಿಥೀಯ ಸಸ್ಯ ಅಂತ ಕರಿತೀವಿ. ಆಪ್ಷನ್ ಸಿ ಕಸ್ಕ್ಯೂಟಾ. ಪ್ರಶ್ನೆ 10, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಪ್ರಶ್ನೆ 10, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ದಾಸವಾಳ, ಆಪ್ಷನ್ ಸಿ ಹೂಸಿ ಗಿಡ, ಆಪ್ಷನ್ ಡಿ ಸೂರ್ಯಕಾಂತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹೂಸಿ ಗಿಡ. ಪ್ರಶ್ನೆ ಸಂಖ್ಯೆ 11, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ. ಆಪ್ಷನ್ ಎ ಕೊಳೆತಿನಿ ಪೋಷಣೆ, ಆಪ್ಷನ್ ಬಿ ಶಿಲೀಂಧ್ರಗಳು, ಆಪ್ಷನ್ ಸಿ ಪರಾವಲಂಬಿ, ಆಪ್ಷನ್ ಡಿ ಸ್ವಾವಲಂಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪರಾವಲಂಬಿ. ಆಪ್ಷನ್ ಸಿ ಪರಾವಲಂಬಿ. ಪ್ರಶ್ನೆ 12, ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಅಂಶ. ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ಆಕ್ಸಿಜನ್. ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್. ಆಪ್ಷನ್ ಬಿ ನೈಟ್ರೋಜನ್. ಪ್ರಶ್ನೆ ಸಂಖ್ಯೆ 13, ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ. ಆಪ್ಷನ್ ಎ ರೈಜೋಬಿಯಂ, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ರೈಬೋಸೋಮ್, ಆಪ್ಷನ್ ಡಿ ಸೈಟೋಪ್ಲಾಸ್ಮಾ. ಸರಿಯಾದ ಉತ್ತರ ಆಪ್ಷನ್ ಎ ರೈಜೋಬಿಯಂ. ಪ್ರಶ್ನೆ 14, ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು gives rise to ಡ್ಯಾಶ್ ಪ್ಲಸ್ ಆಕ್ಸಿಜನ್. ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಕೊಬ್ಬುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್. ಪ್ರಶ್ನೆ 15, ಸರಿ ಅಥವಾ ತಪ್ಪು ತಿಳಿಸಿ. ಆಪ್ಷನ್ ಎ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ. ಸರಿ ಅಥವಾ ತಪ್ಪು. ದ್ಯುತಿಸಂಶ್ಲೇಷಣೆ ಅಂತಂದರೆ ಬೆಳಕಿನ ಪ್ರಕ್ರಿಯೆ ಇಲ್ಲದೆ ನಮಗೆ ಯಾವುದೇ ಆಹಾರ ದೊರೆಯುವುದಿಲ್ಲ. ಏಕೆಂದರೆ ಯಾವುದೇ ಒಂದು ಸಸ್ಯ ಬೆಳೆಯಲು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯು ಅತ್ಯಂತ ಉಪಯುಕ್ತವಾಗಿದ್ದು, ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ನಡೆಯದೆ ನಮಗೆ ಆಹಾರವು ದೊರೆಯುವುದಿಲ್ಲ. ಸರಿ. ಆಪ್ಷನ್ ಎ ಸರಿ. ಪ್ರಶ್ನೆ ಎದಲ್ಲಿ ಬಿ, ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ಸರಿ ಅಥವಾ ತಪ್ಪು. ಮಾನವರು ಮತ್ತು ಪ್ರಾಣಿಗಳು ಆಹಾರ, ನಾವೇನಾದರೂ ಊಟ ಮಾಡಬೇಕಾದ್ರೆ ನಾವು ಸಸ್ಯಗಳನ್ನು ಏನು ಮಾಡಿದ್ದೀವಿ, ಅವಲಂಬಿಸಿದ್ದೇವೆ. ಹಾಗಾಗಿ ಬಿ ಉತ್ತರವು ಕೂಡ ಸರಿಯಾಗಿದೆ. ದ್ಯುತಿಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ. ತಪ್ಪು. ಏಕೆಂದರೆ ದ್ಯುತಿಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುವುದಿಲ್ಲ, ಬದಲಾಗಿ ಬಿಡುಗಡೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 16, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳು. ತಮ್ಮ ಆಹಾರವನ್ನು ತಮ್ಮಷ್ಟಕ್ಕೆ ತಮ್ಮಷ್ಟಕ್ಕೆ ತಾವೇ ಅನ್ನೋದ್ರಲ್ಲಿ ಉತ್ತರ ಇದೆ. ಆಪ್ಷನ್ ಬಿ ಸ್ವ ಪೋಷಕಗಳು. ತನ್ನಿಂದ ತಾನು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 17, ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಈ ರೂಪದಲ್ಲಿರುತ್ತದೆ. ಆಪ್ಷನ್ ಎ ಪಿಷ್ಟ, ಆಪ್ಷನ್ ಬಿ ಪ್ರೋಟೀನ್,
ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಕೊಬ್ಬು. ಸರಿಯಾದ ಉತ್ತರ ಆಪ್ಷನ್ ಎ ಪಿಷ್ಟ. ಪ್ರಶ್ನೆ ಸಂಖ್ಯೆ 18. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ. ಆಪ್ಷನ್ ಎ ಹಸಿರು ವರ್ಣಿಕೆ, ಆಪ್ಷನ್ ಬಿ ಕೆಂಪು ವರ್ಣಿಕೆ, ಆಪ್ಷನ್ ಸಿ ಕಂದು ವರ್ಣಿಕೆ, ಆಪ್ಷನ್ ಡಿ ನೇರಳೆ ವರ್ಣಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ವರ್ಣಿಕೆ. ಪ್ರಶ್ನೆ 19. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಬಳಸಿಕೊಂಡು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ. ಆಪ್ಷನ್ ಎ ಆಕ್ಸಿಜನ್ ಮತ್ತು ಹೈಡ್ರೋಜನ್, ಆಪ್ಷನ್ ಬಿ ನೈಟ್ರೋಜನ್ ಮತ್ತು ಆಕ್ಸಿಜನ್, ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಅತ್ಯಂತ ಸುಲಭವಾದ ಪ್ರಶ್ನೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಏನನ್ನು ಬಳಸಿಕೊಂಡು ಏನನ್ನು ಬಿಡುಗಡೆ ಮಾಡುತ್ತವೆ? ಇಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ತಪ್ಪಾದ ಉತ್ತರ, ನೈಟ್ರೋಜನ್ ಮತ್ತು ಆಕ್ಸಿಜನ್ ತಪ್ಪಾದ ಉತ್ತರ, ಹೈಡ್ರೋಜನ್ ಇಲ್ಲ, ಆಕ್ಸಿಜನ್ ತಪ್ಪು. ಹಾಗಾಗಿ ಆಪ್ಷನ್ ನಂಬರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ. ಪ್ರಶ್ನೆ 20. ಜೀವಿಗಳ ಮೂಲ ಘಟಕ. ಎ ಅಂಗಾಂಶ, ಬಿ ಜೀವಕೋಶ, ಸಿ ಅಂಗ, ಡಿ ಅಂಗವ್ಯೂಹ. ಜೀವಿಗಳ ಮೂಲ ಘಟಕ. ಒಂದು ಜೀವಿ ಇರಬೇಕಾದ್ರೆ ಅದರ ಮೂಲ ಅಂತಂದರೆ ಜೀವಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀವಕೋಶ. ಪ್ರಶ್ನೆ 21. ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೊರ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ. ಆಪ್ಷನ್ ಎ ಪತ್ರರಂಧ್ರ, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಹೂ. ಸರಿಯಾದ ಉತ್ತರ ಆಪ್ಷನ್ ಎ ಪತ್ರರಂಧ್ರ. ಸಸ್ಯಗಳಲ್ಲಿ ಅನಿಲಗಳ ಹೆಚ್ಚಿನ ವಿನಿಮಯವು ನಡೆಯುವ ಭಾಗ. ಆಪ್ಷನ್ ಎ ಬೇರು, ಆಪ್ಷನ್ ಬಿ ಎಲೆ, ಆಪ್ಷನ್ ಸಿ ಕಾಂಡ, ಆಪ್ಷನ್ ಡಿ ಹೂ. ಸರಿಯಾದ ಉತ್ತರ ಆಪ್ಷನ್ ಎ ಎಲೆ. ಸಸ್ಯಗಳಲ್ಲಿ ಅನಿಲ ವಿನಿಮಯವು ಹೆಚ್ಚಾಗಿ ನಡೆದು ಎಲೆಯ ಭಾಗದಲ್ಲಿ. ಪ್ರಶ್ನೆ ಸಂಖ್ಯೆ 23. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವ ಭಾಗ. ಆಪ್ಷನ್ ಎ ಕಾಂಡ, ಆಪ್ಷನ್ ಬಿ ಬೇರು, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಗಿಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆ. ಪ್ರಶ್ನೆ 24. ಹಸಿರು ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಇಲ್ಲಿ ಕಂಡು ಬರುತ್ತವೆ. ಆಪ್ಷನ್ ಎ ಮರುಭೂಮಿ, ಆಪ್ಷನ್ ಬಿ ಜೌಗು ಪ್ರದೇಶ, ಆಪ್ಷನ್ ಸಿ ಪರ್ವತ ಪ್ರದೇಶ, ಆಪ್ಷನ್ ಡಿ ಹಿಮಾಲಯ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಎ ಮರುಭೂಮಿ. ಪ್ರಶ್ನೆ ಸಂಖ್ಯೆ 25. ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಷ್ಟವು ಈ ಕ್ರಿಯೆಯಿಂದ ಆಗುತ್ತದೆ. ಆಪ್ಷನ್ ಎ ವಕ್ರೀಭವನ, ಆಪ್ಷನ್ ಬಿ ಬಾಷ್ಪೀಭವನ, ಆಪ್ಷನ್ ಸಿ ಚಯಾಪಚಯ, ಆಪ್ಷನ್ ಡಿ ಬಾಷ್ಪ ವಿಸರ್ಜನೆ. ಮರುಭೂಮಿಯಲ್ಲಿ ಸಸ್ಯಗಳ ನೀರಿನ ನಷ್ಟ ಆಗೋದಕ್ಕೆ ಕಾರಣ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಷ್ಪ ವಿಸರ್ಜನೆ. ಪ್ರಶ್ನೆ 26. ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಈ ಭಾಗವು ಹೊರತೆಗೆದುಕೊಳ್ಳುತ್ತದೆ. ಎ ಬೇರು ರೋಮ, ಬಿ ಪತ್ರರಂಧ್ರಗಳು, ಸಿ ಎಲೆಯ ಸಿರೆಗಳು, ಡಿ ದಳಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಪತ್ರರಂಧ್ರಗಳು. ಪ್ರಶ್ನೆ ಸಂಖ್ಯೆ 27. ಇವುಗಳಲ್ಲಿ ಕೀಟವನ್ನು ಹಿಡಿಯುವ ಮತ್ತು ತಿನ್ನುವ ಕೀಟಹಾರಿ ಸಸ್ಯ. ಆಪ್ಷನ್ ಎ ಕಸ್ಕೂಟ, ಆಪ್ಷನ್ ಬಿ ಊಜಿಗಿಡ, ಆಪ್ಷನ್ ಸಿ ದಾಸವಾಳ, ಆಪ್ಷನ್ ಡಿ ಗುಲಾಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಊಜಿಗಿಡ.
ಭಾಗಶಃ ಪ್ರಶ್ನೆ 28 ಭಾಗಶಃ ಸ್ವಪೋಷಕ ಸಸ್ಯ ಎ ಶೈವಲಗಳು, ಬಿ ಶಿಲೀಂಧ್ರಗಳು, ಸಿ ಬ್ಯಾಕ್ಟೀರಿಯಾ, ಡಿ ವೈರಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲೀಂಧ್ರಗಳು. ಪ್ರಮುಖ ಪ್ರಶ್ನೆ 2 ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 29ರಲ್ಲಿ ಮೊದಲನೇ ಪ್ರಶ್ನೆ ಕ್ಲೋರೋಫಿಲ್, ಎರಡನೇದು ಕಾರ್ಬನ್ ಡೈಆಕ್ಸೈಡ್, 3 ಕಸ್ಕ್ಯೂಟ, 4 ದ್ಯುತಿ ಸಂಶ್ಲೇಷಣೆ, 5 ನೈಟ್ರೋಜನ್. ಇನ್ನು ಬಿ ಭಾಗದಲ್ಲಿ ಎ ಪರಪೋಷಿತ ಸಸ್ಯ, ಬಿ ಹಸಿರು ಸಸ್ಯಗಳು ಇರುವ ವರ್ಣಕ, ಸಿ ಶ್ವಾಸಕ್ರಿಯೆಗೆ ಬೇಕಾಗಿರುವ ಅನಿಲ, ಡಿ ಆಹಾರ ತಯಾರಿಕೆಯ ಪ್ರಕ್ರಿಯೆ, ಈ ಗಾಳಿ ಮೂಲಕ ಸಸ್ಯಗಳಿಗೆ ಅನುಕೂಲವಾಗುವುದು. ಕ್ಲೋರೋಫಿಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್. ಹಸಿರು ಸಸ್ಯಗಳಲ್ಲಿ ಇರುವ ವರ್ಣಕ ಯಾವುದು? ಕ್ಲೋರೋಫಿಲ್. ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕ್ರಿಯೆಗೆ ಬೇಕಾಗಿರುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಕಸ್ಕ್ಯೂಟ ಪರಾವಲಂಬಿ ಅಥವಾ ಪರಪೋಷಿತ ಸಸ್ಯ ಅಂತ ಕರಿತೀವಿ. ಆಪ್ಷನ್ ಡಿ ಕ್ವಶನ್ ನಂಬರ್ 4 ದ್ಯುತಿ ಸಂಶ್ಲೇಷಣೆ ಆಹಾರ ತಯಾರಿಕೆಯ ಪ್ರಕ್ರಿಯೆಯಲ್ಲಿ ನಾವೇನು ಮಾಡ್ತೀವಿ? ದ್ಯುತಿ ಸಂಶ್ಲೇಷಣೆಯನ್ನು ಬಳಸುತ್ತೇವೆ. ಪ್ರಶ್ನೆ 5 ನೈಟ್ರೋಜನ್ ಸ್ಥಿರೀಕರಣ ಗಾಳಿ ಮೂಲಕ ಸಸ್ಯಗಳಿಗೆ ಅನುಕೂಲವಾಗುವುದು. ಕ್ಲೋರೋಫಿಲ್ಗೆ ಹಸಿರು ಸಸ್ಯಗಳಲ್ಲಿ ಇರುವ ವರ್ಣಕ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಶ್ವಾಸಕ್ರಿಯೆಗೆ ಬೇಕಾಗಿರುವ ಅನಿಲ. ಮೂರನೇ ಪ್ರಶ್ನೆ ಕಸ್ಕ್ಯೂಟ ಪರಪೋಷಿತ ಸಸ್ಯ ದ್ಯುತಿ ಸಂಶ್ಲೇಷಣೆ. ಪ್ರಶ್ನೆ 4 ದ್ಯುತಿ ಸಂಶ್ಲೇಷಣೆ ಆಹಾರ ತಯಾರಿಸುವುದು. ಪ್ರಶ್ನೆ 5 ನೈಟ್ರೋಜನ್ ಸ್ಥಿರೀಕರಣಕ್ಕೆ ಈ ಗಾಳಿ ಮೂಲಕ ಸಸ್ಯಗಳಿಗೆ ಅನುಕೂಲವಾಗುವುದು. ಪ್ರಶ್ನೆ 30 ಪಟ್ಟಿ ಎ ಪ್ರಶ್ನೆ 1 ದ್ಯುತಿ ಸಂಶ್ಲೇಷಣೆ, 2 ಊಸಿ ಗಿಡ, 3 ಕ್ಲೋರೋಫಿಲ್, 4 ಕಸ್ಕ್ಯೂಟ. ಪಟ್ಟಿ ಬಿ ಆಪ್ಷನ್ ಎ ಹಸಿರು ವರ್ಣಕ, ಬಿ ಪರಪೋಷಿತ ಸಸ್ಯ, ಸಿ ಆಹಾರ ತಯಾರಿಕೆ, ಡಿ ಕೀಟ ಭಕ್ಷಕ ಸಸ್ಯ. ಒಂದನೇದು ದ್ಯುತಿ ಸಂಶ್ಲೇಷಣೆಗೆ ಸರಿಯಾದ ಉತ್ತರ ಆಹಾರ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ? ದ್ಯುತಿ ಸಂಶ್ಲೇಷಣೆಯನ್ನು ಬಳಸ್ತೀವಿ. ನೆಕ್ಸ್ಟ್ ಊಸಿ ಗಿಡ ಬಂದ್ಬಿಟ್ಟು ಪರಪೋಷಿತ ಸಸ್ಯ. ಊಸಿ ಗಿಡ ಬಂದ್ಬಿಟ್ಟು ಕೀಟ ಭಕ್ಷಕ ಸಸ್ಯ, ಕೀಟ ಅದು. ನೆಕ್ಸ್ಟ್ ಸಿ ಪ್ರಶ್ನೆ 3 ಕ್ಲೋರೋಫಿಲ್ ಹಸಿರು ಬಣ್ಣದ ವರ್ಣಕ ಕ್ಲೋರೋಫಿಲ್. ಪ್ರಶ್ನೆ 4 ಕಸ್ಕ್ಯೂಟ ಪರಪೋಷಿತ ಸಸ್ಯ. ಪ್ರಶ್ನೆ 1ಕ್ಕೆ ಏನು ಉತ್ತರ? ದ್ಯುತಿ ಸಂಶ್ಲೇಷಣೆ, ಸಿ ಆಹಾರ ತಯಾರಿಕೆ. ಪ್ರಶ್ನೆ 2ಕ್ಕೆ ಊಸಿ ಗಿಡ ಆಪ್ಷನ್ ಡಿ ಕೀಟ ಭಕ್ಷಕ ಸಸ್ಯ. ಮೂರನೇದಕ್ಕೆ ಕ್ಲೋರೋಫಿಲ್ ಹಸಿರು ವರ್ಣಕ ಎ. ಪ್ರಶ್ನೆ 4 ಕಸ್ಕ್ಯೂಟ ಬಿ ಪರಪೋಷಿತ ಸಸ್ಯ. ಆಯಿತಾ ಫ್ರೆಂಡ್ಸ್, ಇವತ್ತಿನ ತರಗತಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.